ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನಾನು ಇವತ್ತು ಮಾಡ್ತಾಯಿದ್ದೇನೆ ಉಳಿದ ಅನ್ನದ್ದು, ಅಂದರೆ ರಾತ್ರಿ ಅನ್ನ ಉಳಿತದಲ್ವಾ, ಅದನ್ನು ಕ್ಯಾರಮಿಲ್ ಕೀರ್ ಯಾವ ಥರ ಮಾಡಿದ್ರು ರಬ್ಡಿ ಥರ ಆಗುತ್ತೆ, ಸೂಪರ್ ಟೇಸ್ಟಿ ಆಗುತ್ತೆ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ. ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಉಳಿದ ಹಣ್ಣನ್ನು ಏನು ಮಾಡ್ಬೋದು ಅಂತ. ಮತ್ತೊಂದು ವಿಡಿಯೋ ಹಾಕ್ತಾಯಿದ್ದೇನೆ ನೋಡಿ. ಅಂದರೆ ನಾನು ಸ್ವಲ್ಪ ನೀರಿಗೆ ರೈಸನ್ನು ನೆನೆಸಿಡ್ತಾ ಇದ್ದೇನೆ, ವೈಟ್ ರೈಸ್ ಆಯಿತಾ. ನಾನು ಮನೆಯಲ್ಲಿ ಯೂಸ್ ಮಾಡೋದು ವೈಟ್ ರೈಸ್, ಬಾಯ್ಲ್ಡ್ ರೈಸಲ್ಲಿ ಆಗಲ್ಲ, ವೈಟ್ ರೈಸಲ್ಲಿ ಆಗೋದಿದು. ಮತ್ತು ನಾನು ಸ್ವಲ್ಪ ಹಾಕ್ತಾಯಿದ್ದೇನೆ, ಬೀಜವನ್ನು ಹಾಕ್ತಾಯಿದ್ದೇನೆ, ನೆನೆಸಿಟ್ಕೊಳ್ತೇನೆ, ಒಂದು ಬದಿಯಲ್ಲಿ ಇಟ್ಟು ಬಿಡ್ತೇನೆ. ಪುನಃ ನಾನು ಒಂದು 3 ಗ್ಲಾಸಷ್ಟು ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದು ನೀರು ಬಿಸಿಯಾಗಿ ಬರುವಾಗ ನಾವೀಗ ಬಾಯ್ಲ್ಡ್ ರೈಸ್ ವೈಟ್ ರೈಸನ್ನು ರಾತ್ರಿ ಉಳಿದ ಅನ್ನದ್ದು, ಇದು ರಾತ್ರಿ ಉಳಿದು ಅನ್ನ ಇದು, ಅದನ್ನು ನಾನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಬಾಯ್ಲ್ಡ್ ರೈಸ್ ಹಾಕಬೇಡಿ, ಇದರ ಬದಲಿಗೆ ನೀವು ಅನ್ನ ಇಲ್ಲ ನಾವು ಬಾಯ್ಲ್ಡ್ ರೈಸ್ ಯೂಸ್ ಮಾಡೋದು ಅಂತ ಹೇಳುವವರಿಗೆ, ಅಂಥವ್ರು ಬೇಕಾದರೂ ಅಕ್ಕಿ ಯೂಸ್ ಮಾಡ್ಬೋದು, ರೈಸ್ ಯೂಸ್ ಮಾಡ್ಬೋದು. ಅಕ್ಕಿಯನ್ನು ನಾನೀಗ ಅನ್ನ ಹಾಕ್ತಾಯಿದ್ದೇನೆ, ಇದರ ಬದಲು ನೀವು ಅಕ್ಕಿ ಬೇಕಾದರೆ ಹಾಕ್ಕೊಳ್ಬೋದು. ಅಕ್ಕಿ ಒಳ್ಳೆ ಬೆಂದ ನಂತರ ನೀವು ಹಾಲು ಮಿಕ್ಸ್ ಮಾಡ್ಬೋದು. ನನ್ನ ಆಲ್ರೆಡಿ ಇದು ರೈಸ್ ಅಲ್ವಾ, ಅದಕ್ಕೆ ಇದು ಬೆಂದಿದ ರೈಸ್, ಅದಕ್ಕೆ ನಾನು ಹಾಲು ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಬಂದು ತುಂಬ ಮೇಲೆ ತನಕ ಬರಲಿ, ಈ ಥರ ಒಳ್ಳೆ ಮಿಕ್ಸ್ ಮಾಡಿದ್ರು ಆಯಿತು. ತುಂಬ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ರೈಸ್ ಆದರೆ ನೀವು ರೈಸ್ ಬೆಂದ ನಂತರ ಹಾಲು ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಎಷ್ಟು ಸಿಹಿ ಬೇಕು ಅಷ್ಟು ನಾನು ಸಿಹಿ ಹಾಕ್ಕೊಳ್ತಾ ಇದ್ದೇನೆ. ಜಾಸ್ತಿ ಸಿಹಿ ಹಾಕ್ಬೇಡಿ. ಫಸ್ಟಿಗೆ ನಾನು ಕ್ಯಾರಮಿಲ್ಕ್ ಹಾಕಲಿಕ್ಕೆ ಉಂಟು, ಸ್ವಲ್ಪ ಸಿಹಿ ಹಾಕ್ಕೊಳ್ಳಿ, ಲಾಸ್ಟ್ ನೋಡಿದರೆ ಆಯಿತು. ನೋಡಿ, ಸ್ವಲ್ಪ ಅದರ ಹಾಲು ತೆಗೆದು ನಾನೊಂದು ಪಕ್ಕದಲ್ಲಿ ಇಟ್ಟೋದಕ್ಕೆ ನಾನು ಸ್ವಲ್ಪ ಕೇಸರನ್ನು ಹಾಕ್ತಾ ಇದ್ದೇನೆ. ನೀವು ಕೇಸರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಇದರ ಬದಲಿಗೆ ಒಂದು ಹಳದಿ ಎಲೆ ಹಾಕಿದ್ರೂ ಆಯಿತು, ಅದು ಇಲ್ಲದ್ರೂ ಪರವಾಗಿಲ್ಲ. ನೋಡಿ, ನಾನು ಸ್ವಲ್ಪ ಇದು ನೆನೆಸಿದೆ ನೋಡಿ, ಅದಕ್ಕೆ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ರಬಡಿಗೆ ಸ್ವಲ್ಪ ನಾವು ಕೇಸರ್ ಹಾಕಿದ್ರೇ ತುಂಬ ಟೇಸ್ಟ್. ಈ ಥರ ಒಳ್ಳೆ ಬೇಯಲಿ. ಆವಾಗ ನಾನು ಒಂದು ಲವಂಗ ಮತ್ತು ನಾನೊಂದು ಏಲಕ್ಕಿ ಹಾಕ್ತಾ ಇದ್ದೇನೆ. ನಾನು ಈಗ ನೆನೆಸಿದ ಅಕ್ಕಿಯನ್ನು ಬೀಜವನ್ನು ಸಣ್ಣ ರುಬ್ಬಿ ತಗೊಂಡು ಬಂದಿದ್ದೇನೆ, ಅದು ನಾನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದರಿಂದ ಮಿಕ್ಸ್ ಮಾಡೋದ್ರಿಂದ ನಮ್ಮ ಕೀರು ಸ್ವಲ್ಪ ದಪ್ಪ ಥರ ಆಗುತ್ತೆ, ಅದು ರಬ್ಡಿ ಥರ ಬರುತ್ತೆ. ನಿಮಗೆ ದಪ್ಪ ಬೇಡ ತುಂಬ ಅಂತ ಹೇಳಿ ನಾನು ದಪ್ಪ ಅಂದರೆ ಫುಲ್ಲು ದಪ್ಪ ಇಟ್ಕೊಳ್ಳಲ್ಲ, ಮೀಡಿಯಮ್ ಇಡ್ತೀನಿ. ನಿಮಗೆ ಫುಲ್ಲು ತೆಳುಬೇಕಂದ್ರೆ ತೆಳು ಉಡ್ಕೊಳ್ಳಿ, ಫುಲ್ಲು ದಪ್ಪ ಬೇಕಂದರೆ ದಪ್ಪ ಇಟ್ಕೊಳ್ಳಿ. ಸ್ವಲ್ಪ ನಾನು ಕೇಸರಿ ಹಾಕ್ತಾಯಿದ್ದೆ, ನೋಡ್ತಾ ಇದ್ದೀರಲ್ವ. ತುಂಬ ಒಳ್ಳೆ ಬಾಯ್ಲ್ ಮಾಡ್ತಾ ಇರಿ. ನೀವು ಅನ್ನ ಉಳಿದೇ ಇಲ್ಲಾಂದರೆ ರೈಸ್ ಹಾಕಿ, ರೈಸ್ ಬೆಂದ ಮೇಲೆ ಹಾಲು ಮಿಕ್ಸ್ ಮಾಡಿ. ನೋಡಿ, ನಾನು ಇದು ಗ್ಯಾಸ್ ಲೋ ಇಟ್ಕೊಳ್ತೇನೆ, ಬೇಯ್ತಾ ಇರಲಿ. ಒಂದು ಫ್ರೈ ಪ್ಯಾನಿಗೆ ನಾನು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಸ್ವಲ್ಪ ಬಿಸಿ ಆಗ್ತಿ ಬರುವಾಗ ನಾನು ಹಾಕ್ತಾಯಿದ್ದೀನಿ ಬೀಜ ಮತ್ತು ಒಣ ದ್ರಾಕ್ಷಿ. ನೀವು ಯಾವುದು ಬೇಕಾದರೂ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಬೋದು. ನಾನು ಜಸ್ಟ್ 2 ಯೂಸ್ ಮಾಡ್ತಾಯಿದ್ದೀನಿ, ಬೀಜ ಮತ್ತು ಒಣ ದ್ರಾಕ್ಷಿ ಯೂಸ್ ಮಾಡ್ತಾಯಿದ್ದೀನಿ. ಒಳ್ಳೆ ಫ್ರೈ ಆಗಲಿ. ಆದ ನಂತರ ಅದೇ ಕೀರಿಗೆ ನಾನು ಹಾಕ್ತಾ ಇದ್ದೀನಿ. ಗ್ಯಾಸ್ ಲೋನೇ ಇರಲಿ, ಒಳ್ಳೆಯಿಂದ ಬೇಯ್ತಾ ಇರಲಿ. ಮತ್ತು ಅದೇ ಫ್ರೈ ಪ್ಯಾನಿಗೆ ನಾನು ಹಾಕ್ತಾ ಇದ್ದೇನೆ ಸಕ್ಕರೆ. ಅದಕ್ಕೆ ನಾನು ಹೇಳಿದ್ದು, ನೀವು ಫಸ್ಟ್ ಟೈಮಲ್ಲಿ ಸಕ್ಕರೆ ಹಾಕುವಾಗ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಒಳ್ಳೆ ಮಿಕ್ಸ್ ಮಾಡಿದರೆ ಆಯಿತು. ಇದು ನಿಮ್ಮ ಕ್ಯಾರಮಿಲ್ಕ್ ಆಗುತ್ತೆ. ನಾವು ಮಾಡ್ತಾ ಇರೋದು ಕ್ಯಾರಮಿಲ್ಕ್ ರಬಡಿ ಕೀರ್ ರೈಸ್ ಮಾಡ್ತಾ ಇದ್ದೀನಿ. ಅದು ರಬಡಿ ಥರ ಆಗ್ತದೆ, ಬಟ್ ಇದು ರಬಡಿ ಅಲ್ಲ ಆಯಿತಾ. ಈ ಥರ ಕಲರ್, ಚಂದದ ಕಲರ್ ಬರಲಿ. ತುಂಬ ಇದು ಮಾಡಬೇಡಿ, ಕಲರ್ ಬರಿಸಬೇಡಿ, ಆವಾಗ ಅದು ಕಹಿ ಆಗುತ್ತೆ. ಗೋಲ್ಡನ್ ಸ್ವಲ್ಪ ಕಲರ್ ಲೈಟ್ ಡಾರ್ಕ್ ಬಂದರೆ ಸಾಕು.
ನೋಡಿ ಇಷ್ಟು ಬಂದರೆ ಪರ್ಫೆಕ್ಟ್ ಆಯಿತು. ಈಗ ನೀವು ಗ್ಯಾಸನ್ನು ಆಫ್ ಮಾಡಿ ಅದೇ ಹಾಲಕ್ಕೆ ನಮ್ಮ ಖೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಹಾಕುವಾಗ ಮೆಲ್ಲೆ ಹಾಕಿ, ಅದು ಅಂತ ಹೇಳೋದು ನೋಡಿ ಈ ಥರ ಮಾಡಿದ್ರೆ ಆಯಿತು. ಗ್ಯಾಸನ್ನು ಫುಲ್ ಸ್ಲೋ ಇಟ್ಕೊಳ್ಳಿ, ತುಂಬ ಒಳ್ಳೆಯಿಂದ ಬೇಯಲಿ. ನಿಮಗೆ ಈ ಟೈಮಲ್ಲಿ ನಿಮಗೆ ಎಷ್ಟು ಸಿಹಿ ನೋಡ್ಕೊಳ್ಳಿ, ಸಿಹಿ ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ನಮ್ಮ ರೈಸಲ್ಲಿ ಅನ್ನದಲ್ಲಿ ಉಪ್ಪು ಇರುತ್ತೆ ಅಲ್ವಾ, ಅದಕ್ಕೆ ನನಗೆ ಕರೆಕ್ಟ್ ಇದೆ. ನೀವು ಅಕ್ಕಿ ಹಾಕಿದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅಕ್ಕಿ ಬೇಯುವಾಗ. ನೋಡಿ ನಾನು ಈಗ ಗ್ಯಾಸ್ ಆಫ್ ಮಾಡಿದ ನಂತರ ಪುನಃ ಸ್ವಲ್ಪ ದಪ್ಪ ಆಗುತ್ತೆ. ನಿಮಗೆ ಇಷ್ಟೇ ಸಾಕು, ತೆಳು ಬೇಕಂದರೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ತುಂಬ ದಪ್ಪ ಬೇಕು ಅಂದರೆ ಪುನಃ ಬಾಯ್ಲ್ ಮಾಡ್ತಾ ಇರಿ. ನಾನು ಸ್ವಲ್ಪ ಈಗ ಬಾಯ್ಲ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ತೇನೆ, ಆವಾಗ ಪರ್ಫೆಕ್ಟ್ ಆಗುತ್ತೆ. ಯಾಕಂದರೆ ನನಗೆ ಜಾಸ್ತಿ ದಪ್ಪ ನಮ್ಮ ಮನೆಯವರು ಕುಡಿಯಲ್ಲ, ಅವರಿಗೆ ಸ್ವಲ್ಪ ತೆಳುನೇ ಇಷ್ಟ. ಹಾಗಾಗಿ ಇದು ಆಫ್ ಮಾಡಿದ ನಂತರ ಪುನಃ ದಪ್ಪ ಆಗುತ್ತೆ. ಗ್ಯಾಸ್ ಆಫ್ ಮಾಡಿದೆ, ಒಂದು 10 ನಿಮಿಷ ಬಿಟ್ಟು ನಾನು ಸೇವ್ ಮಾಡ್ತೇನೆ. ನೋಡಿ ಇಷ್ಟು ದಪ್ಪ ಆಗಿದೆ. ನಿಮಗೆ ಇನ್ನೂ ದಪ್ಪ ಬೇಕು ಅಂತ ಅನಿಸಿದರೆ ಸ್ವಲ್ಪ ಲೇಟ್ ಗ್ಯಾಸ್ ಆಫ್ ಮಾಡಿ. ಸ್ವಲ್ಪ ಒಳ್ಳೆ ಬಾಯ್ಲ್ ಆಗಲಿ, ಆವಾಗ ಪುನಃ ದಪ್ಪನೇ ಆಗುತ್ತೆ. ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ.